ಇವತ್ತು ನಾನ್ ಹೇಳ್ತಿರೋದು ಬರೀ ಒಂದು ನಷ್ಟದ ಕತೆ ಅಲ್ಲ. ಇದು ನಮ್ಮ ಇತಿಹಾಸದ ಮೇಲೆ ನಡೆದ ಒಂದು ಘೋರ ಅಪರಾಧದ ಕತೆ. ಇವತ್ ನಾನ್ ನಿಮ್ಗೆ ಒಂದು ಕಥೆ ಹೇಳ್ತೀನಿ. ಜಗತ್ತಿನ ಅತಿ ದೊಡ್ಡ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯ ಸುಟ್ಟು ಬೂದಿಯಾದ ದಿನದ ಕಥೆ. ಇದು ಸುಮ್ನೆ ಇತಿಹಾಸದ ಒಂದು ಘಟನೆ ಅಷ್ಟೇ ಅಲ್ಲ, ಇದು ಜ್ಞಾನದ ವಿರುದ್ಧ ನಡೆಸಿದ ಒಂದು ಯುದ್ಧ, ಉದ್ದೇಶಪೂರ್ವಕವಾಗಿ ಮನುಷ್ಯನ ಬುದ್ಧಿಶಕ್ತಿಗೆ ಹಚ್ಚಿದ ಬೆಂಕಿ. ಯಾರೂ ಇದನ್ನ ಕಟ್ಟುಕತೆ ಅಂದ್ಕೋಬೇಡಿ, ಇದು ಸತ್ಯ ಘಟನೆ. ಇಡೀ ಜಗತ್ತಿನ ಒಟ್ಟು ಜ್ಞಾನವನ್ನ ಸುಟ್ಟುಹಾಕೋಕೆ ಮಾಡಿದ ಒಂದು ಸಂಚು. ಇದು ಆಕಸ್ಮಿಕವಾಗಿ ನಡೆದಿದ್ದಲ್ಲ. ಹಾಗಾದ್ರೆ ಈ ಅಪರಾಧಕ್ಕೆ ಬಲಿಯಾಗಿದ್ದು ಯಾವುದು? ಜಗತ್ತಿನ ಶ್ರೇಷ್ಠ ವಿಶ್ವವಿದ್ಯಾಲಯ. ಅದು ಹೇಗೆ ನಾಶವಾಯಿತು ಅಂತ ಹೇಳೋಕು ಮುಂಚೆ ಅದು ಎಂಥ ಅದ್ಭುತವಾಗಿತ್ತು ಅಂತ ಮೊದಲು ತಿಳ್ಕೋಬೇಕು. ನಳಂದ ಮಹಾವಿಹಾರ ಇವತ್ತಿನ ಬಿಹಾರದಲ್ಲಿತ್ತು. ಸುಮಾರು 800 ವರ್ಷಗಳ ಕಾಲ ಜ್ಞಾನದ ದೀವಿಗೆಯಾಗಿತ್ತು. ಇದು ಜಗತ್ತಿನ ಮೊದಲ ಫಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಅಂತಾನೆ ಹೇಳ್ಬಹುದು. 10,000 ವಿದ್ಯಾರ್ಥಿಗಳು ಅಂದ್ರೆ ಬರೀ ನಮ್ಮ ದೇಶದಿಂದಲ್ಲ, ಚೀನಾ, ಕೊರಿಯಾ, ಟಿಬೆಟ್, ಪರ್ಷಿಯಾ, ಇಡೀ ಏಷ್ಯಾದಿಂದ ಜನ ಬರ್ತಾ ಇದ್ರು ಇಲ್ಲಿ ಓದೋಕೆ. ಯೋಚನೆ ಮಾಡಿ ಅದರ ಪ್ರಭಾವ ಎಷ್ಟಿತ್ತು ಅಂತ. ಹಾಗೆ 2,000 ಶಿಕ್ಷಕರು. 2,000 ಅಂದ್ರೆ ಆ ಕಾಲದ ಬೆಸ್ಟ್ ಮೈಂಡ್ಸ್ ಎಲ್ರೂ ಒಂದೇ ಕಡೆ ಸೇರಿದ್ರೂ ಜ್ಞಾನದ ಪವರ್ ಹೌಸ್ ಅದು. ಸುಮಾರು 7.5 ಶತಮಾನ, 750 ವರ್ಷಕ್ಕಿಂತ ಹೆಚ್ಚು ಕಾಲ ನಿರಂತರವಾಗಿ ಜ್ಞಾನವನ್ನ ಹಂಚ್ತಾ ಬಂದಿತ್ತು. ಒಂದೇ ಒಂದು ದಿನ ನಿಲ್ದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಷ್ಟು ದೀರ್ಘಕಾಲ ನಡೆದ ಒಂದು ಸಂಸ್ಥೆ. ಈಗ ಬರೋದು ಅಸಲಿ ಶಾಕಿಂಗ್ ವಿಷಯ. ಆ ಲೈಬ್ರರಿಲಿ ಎಷ್ಟು ಪುಸ್ತಕಗಳಿದ್ವು ಗೊತ್ತಾ? 90 ಲಕ್ಷ, 9 ಮಿಲಿಯನ್ ಮ್ಯಾನುಸ್ಕ್ರಿಪ್ಟ್ಸ್. ಅದರ ಲೈಬ್ರರಿ ಹೆಸರು ಧರ್ಮಗಂಜ ಅಂತ. ಒಂದು ಕಟ್ಟಡ ಅಲ್ಲ, 3 ದೊಡ್ಡ ದೊಡ್ಡ ಬಹುಮಡಿ ಕಟ್ಟಡಗಳು. ಅಷ್ಟೂ ಪುಸ್ತಕಗಳಿಂದ ತುಂಬಿ ಹೋಗಿತ್ತು. ನಾವು ಏನನ್ನ ಕಳ್ಕೊಂಡ್ವಿ ಅಂತ ಊಹೆ ಮಾಡೋಕ್ಕೂ ಆಗಲ್ಲ. ಇದು ಬರೀ ಬೌದ್ಧ ಧರ್ಮದ ಪಾಠ ಮಾಡೋ ಜಾಗ ಅನ್ಕೋಬೇಡಿ. ಇಲ್ಲಿ ಏನೆಲ್ಲ ಹೇಳ್ಕೊಡ್ತಿದ್ರು ಗೊತ್ತಾ? ಮ್ಯಾಥಮ್ಯಾಟಿಕ್ಸ್, ಮೆಡಿಸಿನ್, ಆಸ್ಟ್ರಾನಮಿ, ಲಾಜಿಕ್, ಫಿಲಾಸಫಿ, ವೇದಗಳು ಕೂಡ. ಅಕ್ಷರಶಃ ಜ್ಞಾನದ ಒಂದು ಯೂನಿವರ್ಸ್ ಅದು. 7.5 ಶತಮಾನ, 9 ಮಿಲಿಯನ್ ಪುಸ್ತಕಗಳು. ಇದನ್ನೆಲ್ಲ ಕಟ್ಟೋಕೆ ಎಷ್ಟು ವರ್ಷ ಬೇಕಾಯ್ತು. ಆದ್ರೆ ಇದನ್ನ ನಾಶ ಮಾಡೋಕೆ ಒಬ್ಬ ವ್ಯಕ್ತಿ ಕೇವಲ 3 ತಿಂಗಳು. ನೋಡಿ, ಕ್ರಿಸ್ತ ಶಕ 427ರಲ್ಲಿ ಶುರುವಾಯಿತು. 5ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಜ್ಞಾನದ ಕೇಂದ್ರವಾಗಿತ್ತು. ಆಮೇಲೆ ಕ್ರಿಸ್ತ ಶಕ 1200 ಎಲ್ಲವೂ ಮುಗಿದುಹೋಯಿತು ಒಂದೇ ಒಂದು ದಾಳಿಯಲ್ಲಿ. ಮತ್ತು ಆ ದಾಳಿಯ ಹೊಣೆ ಹೊತ್ತಿದ್ದು ಇವನು, ಮುಹಮ್ಮದ್ ಬಖ್ತಿಯಾರ್ ಖಲ್ಜಿ. ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಕತ್ತಲಲ್ಲೂ ಒಂದು ಸಣ್ಣ ಬೆಳಕಿನ ಕಿರಣ ಇತ್ತು. ಆ ವಿನಾಶದ ನಡುವೆಯೂ ಒಂದು ಟ್ವಿಸ್ಟ್ ಇದೆ. ಹಾಗಾದ್ರೆ ಎಲ್ಲವೂ ನಾಶವಾಗೋಯ್ತಾ? ಆ 9 ಮಿಲಿಯನ್ ಪುಸ್ತಕಗಳು, ಆ ಜ್ಞಾನಸಾಗರ ಎಲ್ಲವೂ ಬೂದಿಯಾಯ್ತಾ? ಇಲ್ಲ, ಎಲ್ಲವೂ ಅಲ್ಲ. ಕೆಲವು ಪುಸ್ತಕಗಳು ಆ ಬೆಂಕಿಯಿಂದ ಫೇಗೋ ಪಾರಾದವು. ಹೇಗೆ ಅಂತೀರಾ? ಯಾಕಂದ್ರೆ ಕೆಲವು ಸನ್ಯಾಸಿಗಳು ಅಷ್ಟು ವೇಗವಾಗಿ ಓಡಿದ್ರು ತಮ್ಮ ಜೀವ ಉಳಿಸ್ಕೊಳ್ಳೋಕಲ್ಲ, ಜ್ಞಾನವನ್ನ ಉಳಿಸೋಕೆ. ಅವರು ಕೈಗೆ ಸಿಕ್ಕಷ್ಟು ಹಸ್ತಪ್ರತಿಗಳನ್ನ ಎತ್ಕೊಂಡು ಓಡಿದ್ರು ಉತ್ತರಕ್ಕೆ. ಹಿಮಾಲಯದ ಕಠಿಣ ದಾರಿಯಲ್ಲಿ ಪರ್ವತಗಳನ್ನ ದಾಟಿ ಟಿಬೆಟ್ಗೆ ತಲುಪಿದ್ರು. ಅವರು ತಮ್ಮ ಜೊತೆ ಹೊತ್ತೊಯ್ದಿದ್ದು ಬರೀ ಪುಸ್ತಕಗಳನ್ನಲ್ಲ, ನಲಂದಾದ ಜ್ಞಾನದ ಬೀಜಗಳನ್ನ. ಆದ್ರೆ ಈ ಕಥೆಯ ಅತ್ಯಂತ ನೋವಿನ ಭಾಗ ಇನ್ನು ಮುಂದಿದೆ. ಈ ಘಟನೆಯಿಂದ ನಮ್ಮ ಇತಿಹಾಸದ ಮೇಲೆ ಬಿದ್ದ ಗಾಯ ಇವತ್ತಿಗೂ ವಾಸಿಯಾಗಿಲ್ಲ. ಮತ್ತು ಆ ಗಾಯದ ಮೇಲಿನ ಅತಿದೊಡ್ಡ ವ್ಯಂಗ್ಯ ಅಂದ್ರೆ, ಶತಮಾನಗಳ ನಂತರ ನಮ್ಮದೇ ದೇಶದ ಜ್ಞಾನವನ್ನ, ನಮ್ಮದೇ ತತ್ವಶಾಸ್ತ್ರ, ಗಣಿತ, ವೈದ್ಯಶಾಸ್ತ್ರವನ್ನ ನಾವು ಮತ್ತೆ ಕಲಿಯೋಕೆ ಟಿಬೆಟ್ನ ಕಡೆ ನೋಡ್ಬೇಕಾಯ್ತು. ನಮ್ಮ ನೆಲದಲ್ಲಿ ಹುಟ್ಟಿದ ಜ್ಞಾನ ಆ ಸನ್ಯಾಸಿಗಳು ಪ್ರಾಣಪಣಕ್ಕಿಟ್ಟು ಓಡಿದ್ದಕ್ಕೆ ಟಿಬೆಟ್ನಲ್ಲಿ ಉಳ್ಕೊಂಡಿತ್ತು. ಯೋಚನೆ ಮಾಡಿ. ಸ್ವತಃ ದಲೈಲಾಮಾ ಅವರೇ ಹೇಳ್ತಾರೆ, ಟಿಬೆಟಿಯನ್ ಬೌದ್ಧ ಧರ್ಮ ಅನ್ನೋದು ಟಿಬೆಟಿಯನ್ರ ಸ್ವಂತದಲ್ಲ, ಅದು ನಳಂದಾ ಮಠದ ಶುದ್ಧ ಪರಂಪರೆಯಿಂದ ಬಂದಿರೋದು ಅಂತ. ಅಂದ್ರೆ ನಳಂದ ಇವತ್ತಿಗೂ ಟಿಬೆಟ್ನಲ್ಲಿ ಜೀವಂತವಾಗಿದೆ. ಆದ್ರೆ ಕೊನೆಗೊಂದು ಪ್ರಶ್ನೆ, ನಿಜವಾದ ನಷ್ಟ ಯಾವುದು? ಆ 90 ಲಕ್ಷ ಪುಸ್ತಕಗಳ? ಅಲ್ಲ. ಯಾಕಂದ್ರೆ ಪುಸ್ತಕದಲ್ಲಿರೋ ಜ್ಞಾನವನ್ನ ಬೆಂಕಿಯಿಂದ ಪಾರು ಮಾಡಬಹುದು, ಇನ್ನೊಂದು ಕಾಪಿ ಮಾಡಬಹುದು. ಆದ್ರೆ ಆ 2,000 ಶಿಕ್ಷಕರ ತಲೆಯಲ್ಲಿತ್ತಲ್ಲ ಜ್ಞಾನ, ಅದು ಅವರ ಜತೆಗೆ ಹೋಯ್ತು. 7.5 ಶತಮಾನಗಳ ಕಾಲ ಗುರು ಶಿಷ್ಯ ಪರಂಪರೆಯಲ್ಲಿ ತಲೆಮಾರುಗಳಿಂದ ತಲೆಮಾರುಗಳಿಗೆ ಹರಿದು ಬಂದಿದ್ದ ಆ ಜೀವಂತ ಜ್ಞಾನ, ಆ ಚೈನ್, ಆ ಬೆಂಕಿಯಲ್ಲಿ ಶಾಶ್ವತವಾಗಿ ಕಟ್ಟಾಗಿ ಹೋಯಿತು. ಅದನ್ನು ನಾವಿನ್ನೆಂದಿಗೂ ಮರಳಿ ಪಡೆಯೋಕ್ ಸಾಧ್ಯವಿಲ್ಲ. ಅದೇ ನಿಜವಾದ ನಷ್ಟ, ವಾಸಿಯಾಗದ ಗಾಯ.